ಮಾಲೂರು ತಾಲೂಕು ಕಸ್ಬಾ ಹೋಬಳಿ ನಾಚೋಹಳ್ಳಿ ಗ್ರಾಮದ ಸರ್ವೆ ನಂಬರ್ 1ರಲ್ಲಿ 5.17 ಎಕರೆ ಜಮೀನನ್ನು 11/6/1947ರಲ್ಲಿ ಅಬ್ದುಲ್ ರಹೀಂ ಖಾನ್ ಅವರಿಗೆ ಮಂಜೂರಾಗಿದೆ. ಸೊ ಹೇಗೆ ಮತ್ತೆ ಅದು ಪಾಣಿನಲ್ಲಿ ಕೇವಲ 4 ಎಕರೆ ಮಾತ್ರ ನಮೂದಾಗಿದೆ. ಸರ್ವೆ ನಂಬರ್ 1ರಲ್ಲಿ 5 ಎಕರೆ 17 ಜಮೀನು ದಿನಾಂಕ 11/6/1947 ಅಬ್ದುಲ್ ರಹೀಂ ಖಾನ್ ಅವರಿಗೆ ಮಂಜೂರಾಗಿ ಪಾಣಿಯಲ್ಲಿ 4 ಎಕರೆ ಜಮೀನು ಮಾತ್ರ ಖಾತೆ ಆಗಿತ್ತು. ಸೊ ಆ ಜಮೀನನ್ನು 2/2/2060 2 ಎಕರೆ 6/5/61ರಲ್ಲಿ 2 ಎಕರೆ ಜಮೀನನ್ನು ಇದನ್ನ ಕ್ರಯ ಮಾಡಿ ಕೊಟ್ಬಿಟ್ಟಿದ್ದಾರೆ ಬೇರೆಯವರು. ಸೊ ತದನಂತರ ಈ ಜಮೀನು ಅಬ್ದುಲ್ ಅಜೀಜ್ ಹೆಸರಿಗೆ ಖಾತೆ ಆಗಿದೆ. ಅಬ್ದುಲ್ ಅಜೀಜ್ ಅನ್ನೋ ಹೆಸರಿಗೆ ಖಾತೆ ಆಗಿದೆ. ತದನಂತರ ಈ ಖಾತೆ ಅವರ ಪತ್ನಿಯಾದಂತ ಬೇಗಂ ಕೋಮ್ ಅಜೀಜ್ ಅಬ್ದುಲ್ ಅಜೀಜ್ ಅವರಿಗೆ ಖಾತೆ ಆಗಿದೆ. ಎಲ್ಲಿವರೆಗೆ ಅಂದರೆ 17/5/22ವರೆಗೆ. ಎರಡನೇ ಪ್ರತಿಪುಸ್ತಕ ನೋಡಿ 17/5/22ವರೆಗೆ ಅಬ್ದುಲ್ ರಜಾಕ್ ಮತ್ತು ಅಲಿ ಮೊಹಮ್ಮದ್ ಅಬ್ದುಲ್ ಅಜೀಜ್ ಅವರಿಗೆ ಖಾತೆ ಪ್ರಸ್ತುತ ಗಣಕಪಾಣಿ ಮುಂದುವರೆದಿದೆ. ತದನಂತರ 2 ಎಕರೆ ಏನು ಪ್ರಬಲ ಆದ್ಮೇಲೆ ಕ್ರಯ ಆದ್ಮೇಲೆ ಇದು ರೈಟ್ ಬರೋದಿಲ್ಲ. ಇಲ್ಲಿ ಮತ್ತೆ ಇನ್ನೊಂದು ಏನು ಹೇಳ್ತಾರೆ, ನಾಚೋಹಳ್ಳಿ ಗ್ರಾಮದ ಸರ್ವೆ ನಂಬರ್ 5.17 ಎಕರೆ ದಿನಾಂಕ 11/6/1947ರಲ್ಲಿ ಅಬ್ದುಲ್ ರಹೀಂ ಖಾನ್ ಅವರಿಗೆ ನೀಡಿರುವ ಸಾಗುವಳಿ ಚೀಟಿಯನ್ನು ಹಿಂಪಡೆದು ಮಾಲೂರು ಗ್ರಾಮದ ಸರ್ವೆ ನಂಬರ್ 112ರಲ್ಲಿ 5 ಎಕರೆ 11 ಗುಂಟೆ ಜಮೀನನ್ನು ಹೊಸದಾಗಿ ಅವರಿಗೆ ಪರ್ಯಾಯವಾಗಿ ಕೊಡ್ತಾರೆ. 1947ರಲ್ಲಿ ಅವರಿಗೆ ಗ್ರಾಂಟ್ ಆಯಿತು. ಗ್ರಾಂಟ್ ಆದ್ಮೇಲೆ ಏನು ಮಾಡಿದ ಅವರು 1960-61ರಲ್ಲಿ ಅವರು ಕ್ರಯ ಮಾಡಿ ಕೊಟ್ಬಿಟ್ಟಾರೆ. ಸೊ ಕ್ರಯ ಮಾಡಿದ್ಮೇಲೆ ಅವ್ರು ಟ್ರಾನ್ಸಾಕ್ಷನ್ ಆಗ್ತಿತ್ತು ರೈಟ್ ಸೈಡ್. ಎಗೇನ್ ಏನ್ ಮಾಡ್ತಾರೆ 1947 ಅದೇ ಡೇಟಲ್ಲಿ ಹಿಂಪಡೆದು ಮತ್ತೆ ಅವರಿಗೆ ಮಾಲೂರು ಪಟ್ಟಣದಲ್ಲಿ 5 ಎಕರೆ 17 ಗುಂಟೆ ಜಮೀನನ್ನು ಮಂಜೂರು ಮಾಡಿ ಖಾತೆ ಮಾಡಕ್ಕೆ ಇಂದಿನ ತಹಶೀಲ್ದಾರ್ ಆಗಿರುವಂತ ರಮೇಶ್ ಅವರು ಆದೇಶಿಸಿದ್ದಾರೆ. ಸೊ ಅದಕ್ಕೆ ಇದೊಂದು 5 ಎಕರೆ 11 ಗುಂಟೆ, ಅಲ್ಲಿ 4 ಎಕರೆ, ಒಟ್ಟು 9 ಎಕರೆ 11 ಗುಂಟೆ ಜಮೀನನ್ನ ಇವರು ಅಕ್ರಮವಾಗಿ ಪಾಣಿ ಮಾಡಿಸ್ಕೊಂಡು ಖಾತೆ ಮಾಡಿಕೊಂಡು. ಸೊ ಇದನ್ನೇನು ಮಾಡ್ತಾನೆ, ಆಕ್ಚುಲಿ ನಮ್ಮ ಕಂದಾಯ ಇಲಾಖೆ ಪ್ರಕಾರ ಯಾವುದೇ ಪುರಸಭೆ ವ್ಯಾಪ್ತಿಯಲ್ಲಿ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೊಡೋಂಗಿಲ್ಲ. ಆದರೆ ಮಾಲೂರು ಪಟ್ಟಣದಲ್ಲಿ ಸುಮಾರು ಒಂದು 20 ಕೋಟಿ ರೂಪಾಯಿ ಬೆಲೆಬಾಳುವಂತಹ ಆಸ್ತಿನ ಮತ್ತು ನಾಚೋಹಳ್ಳಿ ಇರುವಂತಹ ಒಂದು 10 ಕೋಟಿ ಆಸ್ತಿನ ಸುಮಾರು 30 ಕೋಟಿ ರೂಪಾಯಿ ಆಸ್ತಿನ ಅಕ್ರಮವಾಗಿ ಈ ಖಾತೆದಾರರಿದ್ದಾರೆ ಇವರು ಅಕ್ರಮವಾಗಿ ಸರ್ಕಾರದಿಂದ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡುವ ಮೂಲಕ ಇದನ್ನ ಪಡ್ಕೊಂಡಿದ್ದಾರೆ. ಸೊ ಈಗ ಇವರಿಗೆ ಖಾತೆ ಆದ್ಮೇಲೆ ಇಮಿಡಿಯೇಟ್ ಆಗಿ ಈ ಜಮೀನನ್ನ ಮಾರಾಟ ಕೂಡ ಮಾಡ್ಬಿಡ್ತಾರೆ. ಮಾಡಿ ನಿಮ್ಗೆ ಬಂತಲ್ಲ ಸರ್, ಮಾಡಿ ಸರ್ ಇದೆಯಾ ಇಮಿಡಿಯೇಟ್ ಆಗಿ ಈ ಪಾಣಿನ ಕಂಡೀಷನ್ ಇಲ್ಲಿದೆ, 15 ವರ್ಷ ಪರಭಾರ ಮಾಡಬಹುದು. 15 ವರ್ಷ ಪರಭಾರ ಮಾಡಬಾರ್ದು ಅಂತ ಕಂಡೀಷನ್ ಇದೆ. ಆದರೂ ಸಬ್ ಆಫೀಸಲ್ಲಿ ಇದನ್ನ ರಿಜಿಸ್ಟರ್ ಮಾಡೋ ಮೂಲಕ ಸೊ ಇಡೀ ಅಲ್ಲಿ ಇರುವಂತಹ ಸರ್ಕಾರಿ ಒಟ್ಟು 9 ಎಕರೆ 11 ಗುಂಟೆ ಜಮೀನು ಏನಿದೆ ಈ ಸರ್ಕಾರಿ ಜಮೀನನ್ನು ಕಬಳಿಸಿರುವಂತಹ ಅಬ್ದುಲ್ ರಜಾಕ್, ಅಲಿ ಮೊಹಮ್ಮದ್ ಇವರುಗಳ ಮೇಲೆ ತಕ್ಷಣ ಜಿಲ್ಲಾಧಿಕಾರಿಗಳು ಕ್ರಮ ತಗೋಬೇಕು. ಮತ್ತೆ ಈ ಏನು ಸರ್ಕಾರಿ ಜಮೀನನ್ನ ಅಕ್ರಮವಾಗಿ ಪಡ್ಕೊಂಡಿದ್ದಾನೆ ಇದನ್ನ ರದ್ದು ಮಾಡಿ ಸರ್ಕಾರದ ವಶಕ್ಕೆ ಪಡಿಬೇಕು ಅಂತೇಳಿ ಈ ಮೂಲಕ ಜಿಲ್ಲಾಧಿಕಾರಿಗಳಿಗೆ